ನ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತೇವೆ. ಇಬ್ಬರು ಅಧಿಕಾರಿಗಳನ್ನ ಕೂಡ ನಮ್ಮ ಜಿಲ್ಲಾಧಿಕಾರಿಗಳಾಗಿ ಎಲ್ಲರೂ ಕೂಡ ನಾವು ಫಸ್ಟ್ ನಾವು ಮೈಸೂರು ಶುಗರ್ ಏನು ಇತಿಹಾಸ ಉಳ್ಳಂತ ಒಂದು ಫ್ಯಾಕ್ಟರಿ ಇದೆ, ಅದನ್ನು ಯಾವ ರೀತಿ ಉಳಿಸ್ಕೊಳ್ಬೇಕು, ಅದರಿಂದ ರೈತರಿಗೆ ಯಾವ ರೀತಿ ಅನುಕೂಲ ಆಗಬೇಕು ಅಂತ ಹೇಳಿ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಸಚಿವರ ಒತ್ತಡದ ಮೇಲೆ ನಮ್ಮ ಮ್ಯಾನಿಫೆಸ್ಟೋಲ್ಲಿ ಅದಕ್ಕೆ ಸೇರಿಸಿದ್ದಾರೆ. ಒಪ್ಪಟ್ಟು ಮಾತನ್ನು ಉಳಿಸ್ಕೊಳ್ಬೇಕು ಆ ದೃಷ್ಟಿಯಿಂದ ನಿನ್ನೆ ಎಲ್ಲ ಕರೆದು ಚರ್ಚೆ ಮಾಡಿದ್ದೇವೆ. ವಯಬಲ್ ಮಾಡಬೇಕು, ಆ ರೈತರಿಗೆ ಅನುಕೂಲ ಮಾಡಬೇಕು. ಹೊಸ ಫ್ಯಾಕ್ಟ್ರಿ ಮಾಡೋದನ್ನ ಒಳ್ಳೇದ, ಇಲ್ಲ ಅಂದ್ರೆ ಇರೋ ಫ್ಯಾಕ್ಟ್ರಿಗೆ ಏನೇನು ಎಕ್ವಿಪ್ಮೆಂಟ್ಸ್ನ ಆ್ಯಡ್ ಮಾಡಿಬಿಟ್ಟು ಕೊಡೋಕ್ಕೆ ಸಾಧ್ಯನಾ, ಅದೆಲ್ಲ ಚರ್ಚೆ ಮಾಡಿದ್ದೇವೆ. ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಏನು ಫಸ್ಟು 5,000 TCD ಇದೆ, 2 ಆಪ್ಷನ್ಸ್ ಇದೆ. 10,000 TCD ಮಾಡಬೇಕು, ಆಮೇಲೆ 10,000 TCD ಫ್ಯಾಕ್ಟ್ರಿ ಮಾಡಿದ್ರೆ ಅದಕ್ಕೆ ಕಬ್ಬು ಬೇಕು. ಕಬ್ಬು ಎಲ್ಲಿಂದ ತರೋದು, ಎಷ್ಟಿದೆ, ಅಕ್ಕಪಕ್ಕ ಫ್ಯಾಕ್ಟ್ರಿಗಳ ಪರಿಸ್ಥಿತಿ ಏನಿದೆ, ಈಲ್ಡ್ ಏನು ಬರ್ತಾ ಇದೆ. ಬೇರೆ ಕಡೆಲ್ಲ ಉತ್ತರ ಕರ್ನಾಟಕದಲ್ಲ 11-11.5 ಬರ್ತಾ ಇದೆ. ನಮ್ಮಲ್ಲಿ 7, 6.5 ಇಷ್ಟರ ಮೇಲೆ ನಮಗೆ ಈಲ್ಡ್ ಹೋಗ್ತಾ ಇಲ್ಲ. ವಯಬಿಲಿಟಿ ಫ್ಯಾಕ್ಟ್ರಿಗೆ ಆಗ್ತಾ ಇದೆ. ಇದಕ್ಕೆ ಏನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ನಮ್ಮ ಅಧಿಕಾರಿಗಳ ಹತ್ರ, ನಮ್ಮ ಪ್ರತಿನಿಧಿಗಳ ಹತ್ರ ಚರ್ಚೆ ಮಾಡಿದ್ದೇವೆ. ಏನು ಫಸ್ಟು 5,000 TCD ಇದೆ, ಅದನ್ನ ಕಂಪ್ಲೀಟ್ ವಯಬಲ್ ಮಾಡಲಿಕ್ಕೆ ಅದನ್ನ ಮಾಡೋಂಥದ್ದು ಒಂದು ಅಭಿಪ್ರಾಯ ಬಂದಿದೆ. ಮುಂದಕ್ಕೆ ನಾವೆಲ್ಲ ಕೂತ್ಕೊಂಡು ಶುಗರ್ ಮಿನಿಸ್ಟ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನಾವೆಲ್ಲ ಕೂತ್ಕೊಂಡು ಇನ್ನೊಂದು ರೌಂಡ್ ಮಾತಾಡಿ, ನಮ್ಮ ಸ್ಥಳೀಯ ಶಾಸಕರು ರವಿಯವರು ಕೂಡ ಕೆಲವು ಅನೇಕ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ನಾವು ವಯಬಲಿಟಿ ಮುಖ್ಯ, ರೈತರು ಕೂಡ ಈ ಒಂದು ಫ್ಯಾಕ್ಟ್ರಿ ಬಗ್ಗೆ ಏನೋ ಒಂದು ನಂಬಿಕೆ ಇದೆ, ಆ ನಂಬಿಕೆನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ತೀರ್ಮಾನವನ್ನು ಮಾಡಿದ್ದೇವೆ. ಸೊ ಸದ್ಯಕ್ಕೆ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಕೂಡ ಮಾಡಿ, ಏನು ಒಳ್ಳೆ ಆಸ್ತಿ ಇದೆ, ಆಸ್ತಿನ ಉಳಿಸ್ಕೊಂಡು ರೈತರಿಗೋಸ್ಕರ ಅದು ಸಮರ್ಪಕವಾಗಿ ಮುಂದಿನ ಇರಲಿ ಅಂತೇಳಿ ಕೆಲವೆಲ್ಲ ಪ್ಲಾನ್ ಆಫ್ ಆಕ್ಷನ್ ರೆಡಿ ಮಾಡಿದ್ದೆ. ಇದೊಂದು ಮೀಟಿಂಗ್ ಅನ್ನ ಮಾಡಿದ್ದೇವೆ. ವೈಡಮ್ ಅಲ್ಲ, ಇರೋ ಫ್ಯಾಕ್ಟ್ರಿನ ಫುಲ್ ಫಸ್ಟ್ 5,000 TCD ಜಾಸ್ತಿ ಆಗಿ ಅದರಿಂದ ಎಥನಾಲ್ ಪ್ಲಾಂಟು, ಪವರ್ ಪ್ಲಾಂಟು ಎಲ್ಲ ಕೂಡ ನಡೆದು ಅದು ಫೈನಾನ್ಷಿಯಲಿ ವಯಬಿಲಿಟಿ ಬರಬೇಕು. ರೈತರಿಗೆ ಫಸ್ಟ್ ಅದಕ್ಕೆ ಕಬ್ಬು ಕೊಡಲಿಕ್ಕೆ 5,000 TCD ಕಟ್ಟಲಿಕ್ಕೆ ಆ ರೈತರಿಗೆ ಉತ್ತೇಜನವನ್ನು ಕೊಡಬೇಕು. ನಾವು ಇಷ್ಟೇ ದೊಡ್ಡ ಫ್ಯಾಕ್ಟ್ರಿ ಮಾಡೋದು ದೊಡ್ಡದಲ್ಲ, ಒಂದು ವರ್ಷದಲ್ಲಿ ಅನೌನ್ಸ್ಮೆಂಟ್ ಮಾಡೋಂಥ ಅವಕಾಶ ಇದೆ. ಆದರೆ ಫ್ಯಾಕ್ಟ್ರಿ ಫಸ್ಟ್ ರೈತರು ಕೊಡೋ ಫ್ಯಾಕ್ಟ್ರಿ ರೈತರನ್ನ ನಾವು ರೆಡಿ ಮಾಡಬೇಕಲ್ಲ. ಆಮೇಲೆ ಒಳ್ಳೆ ಕಬ್ಬನ್ನು ಕೂಡ, ಈ ತಳಿನ ಕೂಡ ಇಲ್ಲಿ ನಾವು ಮಾಡಬೇಕು. ಭಾಳ ರೈತರು ನಮ್ಗಿರೋಂಥ ರಿಪೋರ್ಟ್ಸ್ ಪ್ರಕಾರ ನಮ್ಮ MD ಅವರು, ನಮ್ಮ ಬೇರೆ ಬೇರೆ ಇಲಾಖೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ಹೇಳೋ ಪ್ರಕಾರ ಈ ಮಳೆ ಮಧ್ಯದಲ್ಲಿ ಸ್ವಲ್ಪ ತೊಂದರೆ ಕೊಡೋದ್ರಿಂದ ಕಬ್ಬಿಂದ ಶಿಫ್ಟ್ ಆಗ್ತಾ ಇದ್ದಾರೆ ಬೇರೆ ಕಮರ್ಷಿಯಲ್ ರೈಸ್ ಕ್ರಾಪ್ಗೆ, ಬೇರೆ ಬೇರೆ ಕ್ರಾಪ್ಗೆ ರೈತರೆಲ್ಲ ಹೋಗ್ತಾ ಇದ್ದಾರೆ. 2,000 ರೈತರು ಮಾತ್ರ ಬಿಗಿಯಾಗಿ ಕಬ್ಬು ಮೇಲೆ ನಿಂತಿದ್ದಾರೆ. ಮಿಕ್ಕಿದವರೆಲ್ಲ ಬೇರೆ ಬೇರೆ ಕ್ರಾಪ್ಗೆ ಶಿಫ್ಟ್ ಆಗಿದ್ದಾರೆ. ತೆಂಗು ಆಗ್ತಾ ಇದ್ದಾರೆ, ಅಡಿಕೆ ಆಗ್ತಾ ಇದ್ದಾರೆ, ಬೇರೆ ತರಕಾರಿಗಳಾಗ್ತಾ ಇದ್ದಾರೆ, ಭತ್ತ ಆಗ್ತಾ ಇದ್ದಾರೆ ಅಂತ ಈ ರೀತಿ ಎಲ್ಲ ಸ್ವಲ್ಪ ಶಿಫ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಏನು ಮಾಡಬೇಕು ಅಂತ ಕೂಡ ನಾವೆಲ್ಲ ಯೋಚನೆಯನ್ನು ನಾವು ಮಾಡಿದ್ದೇವೆ. ಟೆಕ್ನಿಕಲ್ ರಿಪೋರ್ಟ್ ಏನು ಹೇಳಿದೆ? ಟೆಕ್ನಿಕಲ್ ರಿಪೋರ್ಟ್ ಹೇಳಿದ್ದೆ, ಫಸ್ಟ್ ನೀವು 5,000 TCD ಕಂಪ್ಲೀಟ್ ಇರುವಂಥ ಹೊಸದಾಗಿ ಏನು ಹಿಂದೆ ಜೋಡಿಸಿದ್ರು, ಅದಕ್ಕೆ ಏನೇನು ಬೇಕು, ಪವರ್ ಸೆಕ್ಟರು, ಎಥನಾಲ್ ಸೆಕ್ಟರು ಎಲ್ಲ ಕೂಡ ನೀವು ಆ್ಯಡ್ ಮಾಡಿದ್ರಿ ಸರ್. ಆದರೆ ಈಗ ನಮ್ಮ ನಿಜಲಿಂಗಪ್ಪ ಇನ್ಸ್ಟಿಟ್ಯೂಟ್ ಏನಿದೆ ಬೆಳಗಾಂ, ಅವರು ಬಂದಿದ್ದಾರೆ. ಹೊರಗಡೆ ರಾಜ್ಯದಿಂದ ಕೂಡ ಒಂದು ಟೀಮ್ ಬಂದು ಎಲ್ಲ ಒಂದು ರಿಪೋರ್ಟ್ ಕೊಟ್ಟಿದೆ. ಆ ಪ್ರಕಾರ ನಾವು ಕೂಡ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೀವಿ. ಸರ್, ಈಗ ಜಿಲ್ಲೆಯಲ್ಲಿ ಕಬ್ಬು ಸಪ್ಲೈ ಮಾಡ್ತಾ ಇರೋದೇನೋ ಶಾರ್ಟೇಜ್ ಇದೆಯಾ? ರೈತರು ಈಗ ಬಹಳ ಜಾಸ್ತಿ ಇದೆ ಕಬ್ಬು ಇಲ್ಲಿ ಜಾಸ್ತಿ ಇದೆ ಅಂತಂದ್ರೆ 5 ಫ್ಯಾಕ್ಟ್ರಿ ಇದೆಯಲ್ಲ,
ಪ್ರೈವೇಟ್ ಫ್ಯಾಕ್ಟ್ರಿ ಇದೆ, ಒಂದು 7,500 TCD ಇದೆ, ಅದು 5,000 KMW ಇದೆ. ಇಲ್ಲಿದು ಈಗಾಗಲೇ ಅಪ್ಗ್ರೇಡ್ ಆಗಿದೆ, ಪಾಂಡಪುರದ ಕೂಡ ಅಪ್ಗ್ರೇಡ್ ಆಗಿದೆ. KR-ಪೇಟೆ ಪಕ್ಕದಲ್ಲೇ ಇದಿದೆ, ನಮ್ಮ ಚನ್ನರಾಯಪಟ್ಟಣ ಇದೆ. ಅವೆಲ್ಲ ಎಲ್ಲರಿಗೂ ಕೂಡ ಸಸ್ಟೈನ್ ಆಗುತ್ತೆ. ಬಟ್ ಈ ಫ್ಯಾಕ್ಟ್ರಿಗೂ ಕೂಡ ಏರಿಯಾ ಇದೆ, ಬಟ್ ರೈತರು ಶಿಫ್ಟ್ ಆಗ್ತಿದ್ದಾರೆ. ಕಬ್ಬು ಬಿಟ್ಟು ಬೇರೆ ಇದಕ್ಕೆ ಶಿಫ್ಟ್ ಆಗ್ತಾರೆ. ಸದ್ಯಕ್ಕೆ ಹೊಸ ಕಾರ್ಖಾನೆ ಪ್ರಾಜೆಕ್ಟ್ ಡ್ರಾಪ್ ಇಲ್ಲ ಸರ್. ಡ್ರಾಪ್ ಅಂತ ಏನಿಲ್ಲ. ಫಸ್ಟ್ ನಾವು ಬೇಸಿಕ್ ರಾ ಮೆಟೀರಿಯಲ್ನ ಮಾಡಿ ಒಂದು ಈಗೇನಿರೋ ಯೂನಿಟ್ನ ಅದಕ್ಕೆ ಏನೇನು ವೈಬಿಲಿಟಿ ಬರೋಕ್ಕೆ ಏನು ಮಾಡಬೇಕು ಫಸ್ಟ್ ಅಂತ ಮಾಡಿ. ಕಬ್ಬಿಂದ ಯಾಕೆ ರೈತರು ಶಿಫ್ಟ್ ಆಗ್ತಾರೆ ಅಂದ್ರೆ ಸರ್, ಅವ್ನಿಗೆ ಒಂದು ವರ್ಷ ಅಷ್ಟು ಕೆಲಸ ಮಾಡಿದ್ರು ಕೂಡ ಅವ್ನಿಗೆ ಈಲ್ಡ್ ಸಿಗಲ್ಲ, ಬೆಲೆ ಸಿಗಲ್ಲ. ಅದಕ್ಕೆ ಬೇಕಾದಂತ ಪೂರಕ ವ್ಯವಸ್ಥೆಗಳನ್ನ ಕೃಷಿ ಇಲಾಖೆಯ ಸಂಬಂಧಿಸಿದವರು ಸ್ವಲ್ಪ ಪೂರಕ ಮಾಡಿದ್ರೆ ಅವ್ರು ಕಬ್ಬನ್ನು ಬೆಳೀತಾರೆ, ಉಳಿಸ್ಕೊಳ್ತಾರೆ. ಅದಕ್ಕೆ ನಾವು ಮಾತಾಡ್ತಾ ಇರೋದು ಅದನ್ನೇ, ನಾವು ವೈಬಿಲಿಟಿ ನೋಡ್ತಾ ಇದ್ದೀವಿ ಸರ್. ಆದರೆ ಈಗ ಮೈಸೂರಿಗರಿಗೆ ಮೊದಲು ಎದುರಾಗಿರೋದು ಆಳುಗಳ ಸಮಸ್ಯೆ. ಕಟಾವಿಗೆ ಆಳುಗಳ ಸಮಸ್ಯೆ ಇದೆ. ರೈತರು ಆಲೆ 14 ತಿಂಗಳಾಗಿದೆ ಕಬ್ಬು, ಇನ್ನೂ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಆಳುಗಳೆಲ್ಲ ಆಗ್ತಾರೆ. ಅದೆಲ್ಲ ನಾವು ಪ್ರೈವೇಟ್ ಅವ್ರಿಗೆ ಕಾಂಟ್ರಾಕ್ಟ್ ಸಮಸ್ಯೆ ಏನಾಗುದಿಲ್ಲ. ಫಸ್ಟ್ ಅವ್ರಿಗೆ ಒಳ್ಳೆ ಬೆಲೆ ಸಿಗಬೇಕಷ್ಟು. ಬೆಲೆ ಸಿಗಬೇಕು ನಮ್ಮಲ್ವ. ಆ ರೈತರು ಕಂಟಿನ್ಯೂಟಿ ಇಟ್ಕೋಬೇಕು. ಮಧ್ಯ ಒಂದೊಂದು ಈ ಥರ ಬರಗಾಲ ಬಂತು ಅಂದರೆ ಅವ್ರು ನೀರಿಲ್ಲ, ಏನು ಮಾಡ್ಬೇಕು, ಏನು ಬಿಡ್ತಾರೆ, ಇದರ ಸಮಸ್ಯೆ. ನಂಬರ್ 2, ಎರಡನೇದು ನಮಗೆ ಬಿಡುಗುಂಡು ಈಗ ನೀರು, ಕಾವೇರಿ ನೀರು ತಂದು ತಾವೆಲ್ಲ ಕಲಿಸಿದ್ದೀವಿ. ಮಳೆ ಇರಲಿಲ್ಲ, ಇನ್ನೂ ಮಳೆ ಇಲ್ಲ. ಮಳೆ ಬರೋ ಜಾಗದಲ್ಲಿ ಬರ್ತಾ ಇದೆ. ಒಂದು ಈಗ ಸ್ವಲ್ಪ ನಿಂತೋಗಿದೆ. ನಮಗೆ ಆಸ್ ಆನ್ ಟುಡೇ 50 TMC ನಾವು ಬಿಡುಗುಳಲ್ಲಿ ಈಗ ಬಿಡಬೇಕಾಗಿದೆ. 50 TMC ನಾವು ಇವತ್ತು ಹೋದ್ರು ನಮ್ಮ ಲೆಕ್ಕಾಚಾರದಲ್ಲಿ ಬಿಡಬೇಕಾಗಿದೆ. ನಾವು ಎಕ್ಸಸ್ ಈಗಾಗಲೇ 96 TMCನ ಎಕ್ಸಸ್ ಬಿಟ್ಟಿದ್ದೀವಿ. ಎಕ್ಸಸ್ 177 TMC ನಾವು 149 TMC ಈಗಾಗಲೇ ಬಿಟ್ಟಿದ್ದೀವಿ. ಇವತ್ತು 150 ಇದು ನಿನ್ನೆ ದಾಟಿ ನಾನು ಹೇಳಿದ್ರು. 177.25 TMCಗೆ 150 TMC ನೀರನ್ನು ನಾವು ಸೊ ನಮಗೆ ಮಾಹಿತಿ ಇದೆ. ಮೆಟ್ಟೂರಿನಲ್ಲಿ ಈಗ ಸಮುದ್ರಕ್ಕೂ ಹೋಗಿದೆ ಅನ್ನೋದು ನಮಗೆ ಮಾಹಿತಿ ಇದೆ. ಅದನ್ನೆಲ್ಲ ನಾವು ಕರೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಏನು ಸರ್ಕಾರ ನಾವು ಬಹಳ ಕಂಡೀಷನ್ಗಳು ಹಾಕಿದ್ದು, ಈಗೆಲ್ಲ ಫಸ್ಟ್ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಎಲ್ಲೆಲ್ಲಿ ಕೆರೆಗಳನ್ನು ತುಂಬಿಸಕ್ಕೆ ಸಾಧ್ಯನೋ ಎಲ್ಲ ತುಂಬಿಸ್ಬೇಕು ಅಂತ ಹೇಳಿದ್ದೀನಿ. ನಮ್ಮ ರೈತರಿಗೆ ಎಲ್ಲ ಕಡೆನೂ ಆ ಕೆರೆಗಳ ತುಂಬಿಸ್ಲಿಕ್ಕೆ ಏನೇನು ಅಡಚಣೆ ಇದೆ ಅದನ್ನೆಲ್ಲ ಕೂಡ ಸೆಟ್ರೇಟ್ ಮಾಡಿ ಹೇಳಿದ್ದೇನೆ. ಅಂತರ್ಜಲವನ್ನು ಹೆಚ್ಚಿಕೊಳ್ಳಿ, ಕೆರೆಗಳನ್ನು ತುಂಬಿಸ್ಬೇಕು ಅಂತ ಹೇಳಿದ್ದೇನೆ. ಆ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಒಂದು 27-28 TMC ಕೊಡಬೇಕಾಗ್ತದೆ. ಬಹುಶಃ ಈ ವರ್ಷ ಅವ್ರಿಗೆ ಅದನ್ನ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನೀರನ್ನ ಬಹುಶಃ ಈ ವರ್ಷ ಅವ್ರಿಗೆ ನಾವು ಸಂಖ್ಯೆ ಮಾಡ್ತೀವಿ. ನಮ್ಮ ರೈತರು ಕೂಡ ಅವರು ಕೂಡ ನಂತರ ತುಂಬಿತು ಅಂದ ತಕ್ಷಣ ಏಕದಮ್ ಜಂಪ್ ಆಗಿ ಹೋಗ್ಬಿಡಿ. ಲ್ಯಾಂಡ್ ಆಗಿ ನಮ್ಮ ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನು ಹೇಳ್ತಾರೆ ಅದ್ರ ಮೇಲೆ ನೀವು ನಮ್ಮ ಬದುಕನ್ನ ಕಟ್ಕೊಡಿ ಅಂತ ನಮ್ಮ ರೈತರು ಕೂಡ ಮಾರ್ಗದರ್ಶನವನ್ನು ಕೊಡ್ತಾರೆ. ಸರ್, ಸಮುದ್ರದಕ್ಕೆ ವ್ಯರ್ಥವಾಗೋ ನೀರನ್ನ ನಾವು ಮೇಕೆದಾಟು ಪ್ರಾಜೆಕ್ಟ್ ಮಾಡಿದ್ರೆ ತಡೆಗಟ್ಟಬಹುದು ಅಂತ ತಾವು ಮೊನ್ನೆ ಹೇಳಿದ್ರಿ. ಅದು ಕುಮಾರಸ್ವಾಮಿ ಅವರು ಉತ್ತರ ಕೊಟ್ಟಿದ್ದಾರೆ. ತಮಿಳುನಾಡನ್ನು ಒಪ್ಪಿಸಿದ್ರೆ ನಾವು ಕೂಡಲೇ ಅನುಮತಿ ಕೊಡಿಸ್ತೀನಿ ಕೇಂದ್ರದಿಂದ. ದೊಡ್ಡವ್ರ ಸುದ್ದಿ ಬೇಡ. ಅವ್ರು ಯಾವ ಅನುಮತಿ ಕೊಡಿಸೋಂಥ ಅವಶ್ಯಕತೆ ಇಲ್ಲ. ಕಾನೂನು ಇದೆ, ಕಾನೂನು ಹೋರಾಟ ಮಾಡ್ತೀವಿ. ಬುಡುಬುಡಿಕೆ ಮಾತು ಅವಶ್ಯಕತೆ ಇಲ್ಲ. ಯೂಟರ್ನ್ ಮಾತುಗಳನ್ನೆಲ್ಲ ನೋಡಿದ್ದೀನಿ. 5 ನಿಮಿಷದಲ್ಲಿ ಕೊಡ್ತೀನಿ ಅಂತ ಹೇಳಿದ ಮಾತು ಕೂಡ ನಿಮ್ಮ ಮಂಡ್ಯದಲ್ಲೇ ಡಿಸ್ಪ್ಲೇ ಮಾಡಿದ್ದೀನಿ. ಅದಾದ್ಮೇಲೆ ಯಾರು ಮೂರ್ಖನ ಇದು ಕೇಳೋದು ಕೂಡ ನೀವೇ ಅದನ್ನೆಲ್ಲ ಮಾಧ್ಯಮದವರು ಈ ರಾಜ್ಯಕ್ಕೆ ಹೇಳಿದ್ರಿ. ಕಾನೂನು ನಮಗೆ ರಕ್ಷಣೆ ಕೊಡ್ತದೆ. ನಾವು ಸೆಂಟ್ರಲ್ ಗೌರ್ಮೆಂಟ್ ಒಂದು ಅಥಾರಿಟಿ ಇದೆ. ನಾನು ಹೋಗಿ ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದೀನಿ.
ಇರಿಗೇಷನ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದೀನಿ. ಯಾವತ್ತೂ ಅವ್ರೇನು ರೈತರ ಪರವಾಗಿ ಏನಿಲ್ಲ, ಬರೀ ಖಾಲಿ ಮಾತಾಡ್ತಾ ಇದ್ದಾರೆ. ಯಾವುದು ರೈತರ ಪರವಾಗಿ ನಿಂತ್ಕೊಂಡಂತ ಒಂದು ಘಟನೆನೂ ಕೂಡ ಇಲ್ಲ. ಅವ್ರ ಬದುಕಿನಲ್ಲೇ ಒಂದು ರೈತರ ಪರವಾಗಿ ಪಂಚಾಯಿ ಹೊಸದಾಗಿ ಕಟ್ಟಿದ್ದು ಬಿಟ್ರೆ ಇನ್ಯಾವ ರೈತರ ಪರವಾಗಿ ನಿಂತಿದ್ದು ಒಂದು ದಾಖಲೆ ಕೂಡ ಇಲ್ಲ. ಈ ಸದ್ಯಕ್ಕೆ ನಾವು 10,000 ಜನ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಫ್ಯಾಕ್ಟ್ರಿ ಮಾಡಲಿ, ನಮ್ರತೆಯಿಂದ ಅವ್ರಿಗೆ ನಾನು ಅಭಿನಂದಿಸಿ ಅವ್ರಿಗೆಲ್ಲ ತರದು ಸಹಕಾರ ಕೊಡ್ತೀನಿ. ಮೇಕೆದಾಟು ಪಾದಯಾತ್ರೆ ಮಾಡೋದಕ್ಕೂ ಇಲ್ಲ, ಇನ್ಯಾವ ರಾಜ್ಯದಲ್ಲಿ ಯೋಜನೆ ಮಾಡೋದಕ್ಕೂ ಕೂಡ ರೈತರ ಪರವಾಗಿ ಯಾರು ಕೂಡ ನಿಂತ್ಕೊಂಡಿಲ್ಲ. ಏನಾದ್ರು ನಿಮ್ಗೆ ಏನಾದ್ರು ನಡೆದಿದ್ದು ಏನಾದ್ರು ದಾಖಲೆ ಇದ್ರೆ ದಯವಿಟ್ಟು ತಾವು ಬಿಡುಗಡೆ ಮಾಡಿ. ಅವ್ರ ರೈತರ ಪರವಾಗಿ ಯಾವ್ದಾದ್ರು ಒಂದು ಅವರ ಕಾಲದಲ್ಲಿ, ಅವರ ಅಧಿಕಾರ ಕಾಲದಲ್ಲಿ ಯಾವ್ದಾದ್ರು ರೈತರ ಪರವಾಗಿ ಒಂದು ಅದರಿಂದ ನಮ್ಗೆ ಶಕ್ತಿ ಇದೆ. ಕರ್ನಾಟಕ ರಾಜ್ಯಕ್ಕೆ ಕಾನೂನು ಚೌಕಟ್ಟಿದೆ, ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ತೀವಿ. ನಾನು ನಾಳೆ ಇರಿಗೇಷನ್ ಮಿನಿಸ್ಟರ್ಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ಮೀಟಿಂಗ್ ಕರೀಲಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ತಮಿಳುನಾಡು ಅವ್ರಿಗೆ ನಮಗೆ ಅವ್ರು ಕರೀತಾರೋ ಬಿಡ್ತಾರೋ ನೋಡೋಣ. ನ್ಯಾಯಾಲಯ ಇದೆ. ಈ ನೀರು ಎಕ್ಸಸ್ ನೀರು ಯಾವ ರೀತಿ ಇದಕ್ಕೆ ಸಮುದ್ರಕ್ಕೆ ಹೋಗ್ತಾ ಇದೆ. ಇವತ್ತು ನಾವು ನಮ್ಮ ಲೆಕ್ಕ ಪ್ರಕಾರ ಆಲ್ಮೋಸ್ಟ್ ಎಕ್ಸಸ್ ರಿಲೀಸ್ 71 TMC ಸಮುದ್ರಕ್ಕೆ ಹೋಗಿದೆ. ನಮ್ಮ ಮೇಕೆದಾಟು ಅಣೆಕಟ್ಟೆ ಇರೋದು ಬರೀ 66 TMC. 71.8 ಸಮುದ್ರಕ್ಕೆ ಹೋಗಿದೆ ಅಂತ ನಮ್ಮ ದಾಖಲೆ ಇದೆ. ಇಷ್ಟಕ್ಕೆ ನಮ್ಮ ಪರ್ಮಿಷನ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಆಮೇಲೆ ಗಂಗಾ ಆರತಿ ತರ ಇದು ಕಾವೇರಿ ಆರತಿ ಅಂತ ಏನು ಒಂದು ಕಂಪ್ನಿ ಫಾರ್ಮೇಶನ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ಬಂದು ಪ್ರಕಾರ. ನೆಕ್ಸ್ಟ್ ಈಗ ನಮ್ಮ ಮಂತ್ರಿಗಳು ಎಲ್ಲ ಅಲ್ಲ, ಕೆಲವರು ಇವ್ರನ್ನೆಲ್ಲ ಟೂರಿಸಂ ಅವರು, ನಮ್ಮ CNL ಅವರು ಅವರೆಲ್ಲ ಸೇರಿ ಒಂದು ಟೂರ್ ಮಾಡ್ಕೊಂಡು ಬರ್ತಾರೆ. ಟೂರ್ ಮಾಡಿ ಒಂದು ಪ್ರಪೋಸಲ್ ಪ್ರಾಜೆಕ್ಟ್ ಮಾಡ್ಕೊಂಡು ಬರ್ತಾರೆ. ನಾನು ಇದೇನು ನಮ್ಮ ಅಪ್ಗ್ರೇಡೇಷನ್ ಮಾಡ್ತಾ ಇದ್ವಿ ಬೃಂದಾವನ್ ಪಾರ್ಕ್ ಅವ್ರಿಗೂ ಹೇಳಿದ್ದೇನೆ, ಇದೊಂದು ನಿಮ್ಮ ಅಮ್ಯೂಸ್ಮೆಂಟ್ ಆಕ್ಟಿವಿಟೀಸು ಪಾರ್ಕ್ ಇದರಲ್ಲೇ ಇದು ಕೂಡ ಒಳಗಡೆ ನೀವು ಜಾಗಕ್ಕೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಜಾಗ ಒದಗಿಸ್ಕೊಡ್ಬೇಕು ಅಂತ ನಾನು ನೋಡಿದ್ದೇನೆ. ನೋಡ್ಬಿಟ್ಟು ನನಗಿರುವಂಥ ಒಂದು ವ್ಯಾಪಕವಾದಂಥ ಅನುಭವದ ಮೇಲೆ ಅವ್ರಿಗೆ ಜಾಗಗಳನ್ನ ಸಜೆಸ್ಟ್ ಮಾಡಬೇಕು. ಯಾವುದು ನೀರು ಎಲ್ಲಿರ್ತದೆ ಅಲ್ಲಿ ಗಂಗಾ ಆರತಿ ಹೆಂಗೆ ಮಾಡಬೇಕು ಮಾಡ್ತಾರೆ, ಆ ರೀತಿ ಕಾವೇರಿ ಆರತಿನ ಮಾಡಲಿಕ್ಕೆ ಹೇಳಿ. ಎಷ್ಟು ಸ್ಥಳ ಒಂದೇ ದಿವಸ ಆಗ್ತದ ಬೇಕಾದ್ರೆ ಒಂದು ವರ್ಷ ಇರುತ್ತೆ. ಸರ್ ಸ್ಥಳಗಳು ಎಷ್ಟು ನಿಗದಿ ಮಾಡಿದ್ದೀರಿ ಸರ್? ಈಗ ಆಯ್ಕೆ ಎಷ್ಟಾಗಿದೆ ಸರ್? ಅಮ್ಯೂಸ್ಮೆಂಟ್ ಪಾರ್ಕ್ ಏನೆಲ್ಲ ಪರಿಕಲ್ಪನೆ? ಈಗ ನೆಕ್ಸ್ಟ್ ಈಗ ಎಷ್ಟು ಜಾಗ ಇದೆ ಅಷ್ಟು ಜಾಗದಲ್ಲಿ ಈಗ ಶುರು ಮಾಡ್ತೀವಿ. ಇನ್ನೊಂದು ಮೇಜರ್ ಡಿಸಿಷನ್ ಇವತ್ತು ತಮ್ಗೆ ನಾನು ಅನೌನ್ಸ್ ಮಾಡ್ತಾ ಇರೋದು, 2-3 ಪಂಚಾಯತಿ ಸೇರಿ ಇದಕ್ಕೊಂದು ಪ್ಲಾನಿಂಗ್ ಏರಿಯಾ ಮಾಡ್ತೀವಿ. FSR ಗ್ರೋತ್ ಆಗಬಾರ್ದು, ಏಕೆಂದ್ರೆ ಮುಂದಕ್ಕೆ ಬಹಳ ದೊಡ್ಡ ಟ್ರಾಫಿಕ್ ಎಲ್ಲ ಬರ್ಬೋದು. ಈ ಜಾಗದಲ್ಲೆಲ್ಲ 16,000 ಜನಕ್ಕೆ ಉದ್ಯೋಗ ಎಲ್ಲ, ಖಾಸಗಿ ಉದ್ಯೋಗಗಳೆಲ್ಲ ಸಿಗ್ತದೆ. ಆ ದೃಷ್ಟಿಯಿಂದ ರೋಡ್ಗಳನ್ನೆಲ್ಲ ವೈಡಿಂಗ್ ಮಾಡಬೇಕಾಗ್ತದೆ. ಕೆಲವೆಲ್ಲ 4 ವೇ ಲೈನ್ ರೋಡ್ ಮಾಡಬೇಕಾಗ್ತದೆ. ಎಂಟ್ರಿ ಮೈಸೂರಿಂದ ಇಲ್ಲಿಗೆ ಬರೋಕ್ಕೆ, ಬೆಂಗಳೂರಿಂದ ಇಲ್ಲಿಗೆ ಬರೋಕ್ಕೆ, ಹೊರಗಡೆ ಹೋಗೋಕ್ಕೆ ಎಲ್ಲ. ಸೊ ಅದಕ್ಕೆಲ್ಲ ನೀರಿನ ವ್ಯವಸ್ಥೆ, ಡ್ರೈನೇಜ್ ವ್ಯವಸ್ಥೆ, ಯಾವುದು ಅಪ್ಪಿ ಡ್ರೈನ್ಗಳನ್ನೆಲ್ಲ ಸಮುದ್ರಕ್ಕೆ ನಮ್ಮ KRS ಡ್ಯಾಮ್ ಬಿಡಬಾರ್ದು, ಚಾನಲ್ಗೂ ಬಿಡಬಾರ್ದು, ಇವೆಲ್ಲ ಇದೆ. ಸ್ಯಾನಿಟೇಷನ್ ಚಾರ್ಜಲ್ಲಿ ಇವೆಲ್ಲ ಕೂಡ ಇದೆ. ಮುಂದಕ್ಕೆ ಒಂದು ಏರಿಯಾನ ಫಿಕ್ಸ್ ಮಾಡಿ ಯಾರೇ ಆಗಲಿ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಒಂದು ಪ್ಲಾನ್ಡ್ ಆಗಿ ಮಾಡಬೇಕು. ಸುಮ್ಮನೆ ಒಂದು ಈ ಗುಡಿಸಲುಗಳ ಥರ ಸಣ್ಣ ಇದನ್ನು ಮಾಡಿಕೊಂಡು ಶೆಡ್ಗಳು ಹಾಕೊಂಡು ಮಾಡಬಾರ್ದು. ಇಂಟರ್ನ್ಯಾಷನಲ್ ಟೂರಿಸ್ಟ್ ಅಟ್ರಾಕ್ಟ್ ಮಾಡೋಕ್ಕೆ ಒಂದು ವಿಚಾರ ತಮ್ಮೆಲ್ಲ ಗಮನಕ್ಕಿದೆ. ಬೆಂಗಳೂರಿಗೆ ಯಾವುದೇ ಒಂದು ಜಾಗ ಟೂರಿಸಂ ಪ್ಲೇಸ್ ಅಂದ್ಕೊಳ್ಬೇಕು ಅಂತಂದರೆ ಒಂದು ಪ್ರಕೃತಿ ಮತ್ತು ನೀರು. ಈಗ ನಮ್ಮ ರೋಡ್ಸ್ ಎಲ್ಲ ಚೆನ್ನಾಗಿತ್ತು, ಆಗಿರೋದ್ರಿಂದ 1.5 ಗಂಟೆಗೆ ನಾವು ಬೆಂಗಳೂರಿಂದ ಇಲ್ಲಿಗೆ ಬರಬೇಕು. ಇದು ಮತ್ತು ನಮ್ಮ ಪಕ್ಷಿಧಾಮ ಅದೆಲ್ಲ ಒಂದು ಏರಿಯಾ ನಾವು ಹೋಗ್ಬಿಟ್ಟಂಗೆ ಅದು ಕೂಡ ಕೆಲವು ಆಕ್ಟಿವಿಟೀಸ್ಗೆ ಸ್ವಲ್ಪ ಬಾರ್ ಇದೆ.
ಆ ದೃಷ್ಟಿಯಿಂದ ನಾವೆಲ್ಲ ಲೆಕ್ಕಾಚಾರ ಹಾಕಿ ಈ ಒಂದು 3 ಪಂಚಾಯತ್ನ ಸೇರಿಸಿ ನಮ್ಮ ಲೋಕಲ್ MLAs ವಿಶ್ವಾಸ ತೆಗೆದುಕೊಳ್ತೀವಿ ಮಾಡಿ ಅದನ್ನ ನಾವು ಅವ್ರಿಗೆ ಒಂದು ಕಂಟ್ರೋಲ್ಡ್ ಪ್ಲಾನಿಂಗ್ ಅಥಾರಿಟಿ ಮಾಡ್ತೀವಿ. ಸ್ಪೆಷಲ್ ಗ್ರೋತ್ ಆಗೋದು ರೋಡ್ಗಳು ಬಹಳ ಮುಖ್ಯ. ಈಗಿಂದಲೇ ನಾವು ಡಿಕ್ಲೇರ್ ಮಾಡಿದ್ರೆ ರೋಡ್ನೆಲ್ಲ ಸ್ವಲ್ಪ ಮುಂದಕ್ಕೆಲ್ಲ ಸ್ವಲ್ಪ ಅನುಕೂಲ ಆಗ್ತದೆ. ಎಲ್ಲೆಲ್ಲಿ ಏನೇನು ಬರಬೇಕು ಅನ್ನೋದು ಕೂಡ ತೀರ್ಮಾನ ಮಾಡಿ. ಕಮರ್ಷಿಯಲ್ ಇರಬೇಕು, ಪಾರ್ಕ್ ಇರಬೇಕು, ಪಾರ್ಕಿಂಗ್ ಇರಬೇಕು, ಬೇರೆ ಬೇರೆ ಆಕ್ಟಿವಿಟೀಸ್ ಏನಿರಬೇಕು ಅಂತೇಳಿ ತೀರ್ಮಾನ ಮಾಡಿ. ಈಗ ಏನ್ ಜಾಗ ಇದೆಯೋ ಆ ಜಾಗ ಫಸ್ಟ್. ಈಗ ಎಷ್ಟಿದೆ ಸರ್ ಜಾಗ ನಿಮ್ಮ ಹತ್ರ? ಎಷ್ಟಿದೆ? 200 ಎಕರೆ ಇದೆ. ತಾವು ಡ್ಯಾಮ್ ಸೇಫ್ಟಿ ಏನಿದೆ ಆ ಸೇಫ್ಟಿ ಏರಿಯಾ ಬಿಟ್ಬಿಟ್ಟೆ ನಾವು ಡ್ಯಾಮ್ಗೆ ಹೊಂದ್ಕೊಂಡಂಗೆ ಏನು ಮಾಡುದು. ತಾವು ಲಾಸ್ಟ್ ಟೈಮ್ ಕೂಡ ಈ ಡಿಸ್ನಿಲ್ಯಾಂಡ್ ಮಧ್ಯದಲ್ಲಿ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡಿದ್ವಿ. DPR ಮಾಡಿಸಿದ್ರಿ, ಸರ್ಕಾರದಲ್ಲಿತ್ತು. ಆಕ್ಚುಲಿ ಅದೇ ರೆಪ್ಲಿಕಾನ ಅಥವಾ ಅದೇ ಬೇರೆ ಇಲ್ಲ, ಇದು ನಮ್ಮ ಏನು ಪರಂಪರೆ ಇದೆ ಆ ಪರಂಪರೆನ ಉಳಿಸ್ಕೊಂಡು ನಮ್ಮ ಮೈಸೂರು ಆರ್ಕಿಟೆಕ್ಚರ್ ಎಲ್ಲ ಉಳಿಸ್ಕೊಂಡು ಕಳೆದ ಬಾರಿಯೂ ಕೂಡ ನೀವು ಇಲ್ಲೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರಿ ಡಿಸ್ನಿಲ್ಯಾಂಡ್ ಮಾದರಿಯಲ್ಲಿ ಇದನ್ನ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳಿ. ಅದಕ್ಕೆ ಕೆಲವಾರು ಏನೇನು ಮಾಡ್ತೀವಿ ಅಂತ ಕೂಡ ಹೇಳಿದ್ರಿ. ಅದು ಬದಲಾವಣೆ ಆಗಿದೆಯಾ ಏನು? ಸ್ವಲ್ಪ ಮಾಡಿಫಿಕೇಶನ್ ಎಷ್ಟು ನಾವು ಸ್ಟ್ಯಾಚ್ಯೂ ಗೀಚು ಎಲ್ಲ ಈಗಿಲ್ಲ. ಯಾವಾಗ ಇದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ಬೋದು ಸರ್? ಟೆಂಡರ್ ಕರೀತಾ ಇದ್ದೀವಿ. ಅಂದ್ರೆ DPR ಎಲ್ಲ ಓಕೆ ಆಗಿದೆ ಅನ್ಮತ್ತೆ ಆಗಿದೆಯಾ? ಮಾಡಿದೆ, ಕೆಲವೆಲ್ಲ ಗೈಡ್ಲೈನ್ಸ್ ಇದೆ, ಕೆಲವು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಮೇಲೆ ನಾವು ಹೋಗ್ಬೇಕಾಗ್ತದೆ. ನಮ್ಮ ಆಫೀಸರ್ಸ್ ಲೆವೆಲ್ ಎಲ್ಲ ತೀರ್ಮಾನ ಆಗಿದೆ. ಬಜೆಟ್ ಅಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡಿದ್ದಾರೆ. ಈಗ ಎಷ್ಟು ಪ್ರಾಜೆಕ್ಟ್ ಇದು? ಪ್ರಾಜೆಕ್ಟ್ ಕಾಸ್ಟ್ ಎಷ್ಟು ಸರ್? ಅದು ಸುಮ್ಮನೆ ಎಸ್ಟಿಮೇಟ್ ಇಟ್ಕೊಂಡಿದ್ದಾರೆ. ಎಷ್ಟು ಮಾಡೋರು ಹೆಂಗ್ ಮಾಡ್ತಾರೆ ಅಂತ ನೋಡೋಣ. ಅಲ್ಲ, ಎಸ್ಟಿಮೇಟ್ ಕಾಸ್ಟ್ ಎಷ್ಟು ಸರ್? ನಾನು ಹಂಗೆ ಹೇಳಕ್ಕಾಗಲ್ಲ. ನಾವು 2,000 ಕೋಟಿ ಲೆಕ್ಕ ಹಾಕ್ತಾರೆ ಇಟ್ಕೊಂಡಿದ್ದಾರೆ. ಬಟ್ ಅವ್ನು ಮಾಡೋನು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ಸ್ವಲ್ಪ ನಾವು ಬೇಸಿಕ್ ಗೈಡ್ಲೈನ್ಸ್ ಕೊಟ್ಟಿದ್ದೀವಿ ಅವ್ರಿಗೆ. ಸರ್ ಲಾಸ್ಟ್ ಟೈಮ್ ಹೇಳಿದ್ರಿ ಸಂಘಟನೆಗಳೊಂದಿಗೆ ರೈತ ಸಂಘಟನೆ ಮಾತಾಡ್ತೀನಿ ಅಂತ ಸರ್, ಈ ವಿಚಾರ ಕೆಲವರು ಮಾತಾಡ್ ತಪ್ಪೇನಿಲ್ಲ, ಅವ್ರು ಎಲ್ಲ ವಿರೋಧ ಇದೆ, ಬೇಡ ಅವ್ರನ್ನೇ ವಿಶ್ವಾಸ ತಗೊಂಡು ಮಾತಾಡ್ತಾರೆ. ಒಂದಷ್ಟು ಸಂಘಟನೆಗಳು ಕೂಡ ಅದೊಂದು ಇದು ಮಾಡಿದ್ದಾರೆ ಸರ್. ನೋಡಪ್ಪ, ಸರ್ಕಾರಕ್ಕೆ ಇದು ಸರ್ಕಾರ ಇದು ಗವರ್ಮೆಂಟ್. ಅವ್ರ ಸಜೆಷನ್ಸ್ ಎಲ್ಲ ತಗೊಳ್ತೀವಿ. ಅವ್ರಿಗೆಲ್ಲ ಅಬ್ಜೆಕ್ಷನ್ಸ್ ಏನಾದ್ರೆ ಬೇಕಾದ್ರೆ ಆಗ್ಲಿ ಕೇಳಿ, ಅವ್ರ ವಿಷನ್ ಕೇಳ್ತೀವಿ. ಯಾರು ವಿರೋಧ ಏನು ಮಾಡಿಲ್ಲ. ನಮ್ಮ ಒಂದು ಮಾತು ಕೇಳಿದ್ದಾರೆ ಅಷ್ಟೇ. ಅವ್ರದ್ದು ಒಂದು ಗೌರವ ಉಳಿಸ್ಕೋಬೇಕು ಅನ್ನೋದು ಕೇಳ್ತಾರೆ. ಕಳೆದ ಬಾರಿಯೂ ಕೂಡ ಸರ್ಕಾರನೇ ಇದ್ದಿದ್ದು, ಅವಾಗಲೂ ಕೂಡ ರೈತರು ವಿರೋಧ ಮಾಡಿದ್ರು ಅಂತ ಅದು ಅಷ್ಟಕ್ಕೆ ಸ್ವಲ್ಪ ನಿಂತಿತ್ತು. ತದನಂತರ ಗವರ್ನಮೆಂಟ್ ಅಲ್ಲಿ ಈ ವಿಚಾರನ ಪ್ರಸ್ತಾಪ ಮಾಡಿ ಪದೇ ಪದೇ ಮೀಟಿಂಗ್ ಉಳಿಸಕ್ಕೆ ಏನ್ ಬೇಕೋ ನಾವು ಮಾಡ್ತೀವಿ. ಡ್ಯಾಮ್ ಉಳಿಸಕ್ಕೆ, ಡ್ಯಾಮ್ ಸ್ವಾಭಿಮಾನ ಉಳಿಸಕ್ಕೆ ಇರೋಂತ ಒಂದು ಇದನ್ನ ನಾವು ಅಪ್ಗ್ರೇಡ್ ಮಾಡ್ತಾ ಇದೀವಿ ಅಷ್ಟೇ. ಸರ್, ಈಗ 2000 ಜನರಿಗೆಲ್ಲ ಕೂಡ ಉದ್ಯೋಗ ಸಿಗಬೇಕು, ಖಾಸಗಿ ಉದ್ಯೋಗ ಕೊಡಬೇಕು, ಪ್ರೈವೇಟ್ ಅವರೆಲ್ಲ ಕೂಡ ಇಲ್ಲೆಲ್ಲರೂ ಕೂಡ ಎಕನಾಮಿಕ್ ಡೆವಲಪ್ಮೆಂಟ್ ಆಗ್ಬೇಕು. ಆ ದೃಷ್ಟಿಯಿಂದ ಈ ಕಾರ್ಯಕ್ರಮ ಸರ್, ನೀವು ಈ ತರ ಹೇಳ್ತೀರಿ ಸರ್, ಅದ್ರ ವಿಪಕ್ಷದವರು ಬೇರೆ ಆರೋಪ ಮಾಡ್ತಾರೆ, ದುಡ್ಡು ಹೊಡೆಯಕ್ಕೆ ಈ ತರ ಪ್ಲಾನ್ ಮಾಡಿದ್ದಾರೆ. ಅವ್ರು ಮಾಡ್ತಾ ಇರ್ಲಿ, ಅವ್ರು ಮಾಡ್ತಾ ಇರ್ಲಿ. ಗಂಭೀರ ಆರೋಪ. ಅವರು ರೂಢಿ ಇದೆಯಲ್ಲ, ಅವ್ರ ಛಾಯೆ, ಛಾಯೆನ ನನ್ನ ಸರ್, ಮೊನ್ನೆ ಮಂಡ್ಯ ಕಾರ್ಯಕ್ರಮದಲ್ಲಿ ವಿಡಿಯೋ ತುಂಬಿಕೊಳ್ಳಲು ತೋರಿಸಿ ಅವ್ರ ಹೇಳಿಕೆಗಳನ್ನ ನೀವು ತೋರಿಸಿದ್ರಿ. ಅದ್ರ ಬಗ್ಗೆ ಕುಮಾರಸ್ವಾಮಿ ಪ್ರತಿಕ್ರಿಯೆ ಮಾಡಿ ಸಿಡಿ ಬಿಡುಗಡೆ ಮಾಡಿದ್ರು. ಸಿಡಿ ತೋರಿಸೋದ್ರಲ್ಲಿ DK ಶಿವಕುಮಾರ್ ಎಕ್ಸ್ಪರ್ಟ್, ಅದಕ್ಕೆ ನಾನು ಸಿಡಿ ಸಿಗು ಅಂತ ಸಿನಿಮಾ ನಾನು ಥಿಯೇಟರ್ ಮಡಗಿದ್ದೆ. ರಾಜಿ ಚಿತ್ರಮಂದಿರ ಅಂತ ಹೇಳಿ ಸರ್, ಕುಮಾರಸ್ವಾಮಿ ಹೇಳಿದ ಪ್ರಾಸಿಕ್ಯೂಷನ್ಗೆ ಒಂದು ಅರ್ಜಿ ಕೊಟ್ಟಿದ್ರು ಅಂತ ಹೇಳಿ ಆಮೇಲೆ ಮಾತಾಡೋಣ. ಈಗ ಫಸ್ಟ್ ಈಗ ನೀವು ಬೃಂದಾವನ್ ಗಾರ್ಡನ್, ನಮ್ಮ ಮೈಸೂರು ಶುಗರ್ ಫ್ಯಾಕ್ಟ್ರಿ, ಆಮೇಲೆ ಈ ಏರಿಯಾ ಹೊಸ ಪ್ಲಾನಿಂಗ್ ಇವತ್ತಿನ ಸಮಾವೇಶಕ್ಕೆ ಎಸ್ ಟಿ ಸೋಮಶೇಖರ್ ಬರ್ತಾರೆ ಸರ್. ಹೇಳಿ. ಎಸ್ ಟಿ ಸೋಮಶೇಖರ್ ನಿನ್ನೆ ಇಲ್ಲ ನಿಮ್ಮ ಸಭೆಯಲ್ಲಿ ಇವತ್ತಿನ ಸಮಾವೇಶದಲ್ಲಿ ಪಾಲ್ಗೊಳ್ಳಿ. ಅವರು ನಾವು ಕರೆಸಿದ್ದು ಬೇರೆ ವಿಚಾರಕ್ಕೆ. ಇಲ್ಲಿ ಕೆಲವೆಲ್ಲ ಚರ್ಚೆ ಮಾಡಬೇಕು, ಲೋಕಸೇವೆ ಮಾಡಬೇಕು. ಅವ್ರ ನಮ್ಮ ಫ್ರೆಂಡು ಮೀಟಿಂಗ್ ಬಂದಿಲ್ಲ. ನಾವು ಇವತ್ತಿನ ಸಮಾವೇಶದಲ್ಲಿ ಪಾಲ್ಗೊಳ್ತಾರ? ಅವ್ರಿಗೂ ಸ್ವಾಗತ. ಬಿಜೆಪಿ ಕರೆದಿಲ್ಲ. ಸರ್, ಇವತ್ತು ಸಂಜೆ ಗಡುವು ಕೊಟ್ಟಿದ್ದಾರೆ ಸರ್ ರಾಜೀನಾಮೆಗೆ. ಇವತ್ತು ಸಂಜೆ ಒಳಗೆ ರಾಜೀನಾಮೆ ಕೊಡ್ಬೇಕು ಅಂತ ಗಡುವು ಕೊಟ್ಟಿದ್ದಾರೆ ಸರ್. ನಿನ್ನೆ ಪಾದಯಾತ್ರೆ ಮಾಡ್ಬೇಕಾದ್ರೆ ವಿಜೇಂದ್ರ ಅವರು ಇವತ್ತು ಸಂಜೆ ಒಳಗೆ ರಾಜೀನಾಮೆ ಕೊಡ್ಬೇಕು CM ಅಂತ ಹೇಳಿದ್ದಾರೆ. ಆರ್ ಅಶೋಕ್, ವಿಜೇಂದ್ರ ಇವರೆಲ್ಲರೂ ಗಡುವು ಕೊಟ್ಟಿದ್ದಾರೆ. ಕೊಡ್ಲೇಬೇಕು ರಾಜೀನಾಮೆ ಅಂತ ಹೇಳಿದ್ರು.
ಬಹಳ ಸಂತೋಷ. ಸರ್ ಮೈಸೂರು ಸಮಾವೇಶದಲ್ಲಿ ಏನಾದರೂ ಬಿಜೆಪಿ ಹಗರಣದ ದಾಖಲೆ ಬಿಡುಗಡೆ ಮಾಡ್ತೀವಿ, ಏನಾದ್ರು ವಿಶೇಷವಾಗಿ ಬಿಡುಗಡೆ ಮಾಡ್ತೀವಿ? ಈಗ ಯಾಕ್ರಿ ಒಂದೇ ದಿನ ನಿಮ್ಗೂ ಊಟ ಬೇಕಲ್ಲಪ್ಪ.